ದಡಿಯನ್ ಮನೆನ ನಾನು ಕ್ಲೀನ್ ಮಾಡೋ ಗತಿ ಬಂತಲ್ಲಪ್ಪ. ಮಾತ್ ನಿಲ್ಸಿ ಕೆಲಸ ಮಾಡೋ ಬದ್ಲು ನಾನು ನಿಂಗೆ ಎಷ್ಟು ಸಹಾಯ ಮಾಡಲ್ಲ ಹೇಳು. ಏನೋ ನೀನು ಅದೇನ್ ಕಡದ್ ಕಟ್ಟೆ ಹಾಕಿದ್ಯಾ ಅಂತ ಹೇಳ ನೋಡೋಣ. ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಇದ್ಯಾವ್ದಪ್ಪ ಯಾರದು? ಮೋಟು ಯಾರೋ ಮಾತಾಡಿದ್ದೀವಾಗ? ನನಗೇನೋ ಈ ಲ್ಯಾಂಪಿಂದ ವಾಯ್ಸ್ ಬಂದಂಗಿತ್ತು. ಬಹುಶಃ ಈ ಲ್ಯಾಂಪ್ ಅಲ್ಲಿ ಚೀನಿ ಏನಾದ್ರು ಬರ್ಬೋದಾ? ಚೀನಿನಾ? ರೇ ಏನ್ ಕಾಮಿಡಿ ಮಾಡ್ತೀಯೋ? ನಾನು ಇದನ್ನೇನಾದ್ರು ಒದ್ಬಿಟ್ರೆ ಜೀನಿ ಈಚೆ ಬಂದ್ಬಿಡ್ತಾನ? ಅರೆ ಜೀನಿನೂ ಇಲ್ಲ ಮೋನಿನೂ ಇಲ್ಲ ಕಣ. ಮೊದ್ಲು ಕನಸು ಕಾಣ ಬದ್ರು ಇದನ್ನೆಲ್ಲ ಕ್ಲೀನ್ ಮಾಡೋಣ ಬಾರೋ. ಅಯ್ಯೋ ನೀನ್ ಎದುರ್ಕೊಳ್ತೀರ ನೋಡಿದ್ರೆ ಏನ್ ನಿಜವಲ್ಲ ಜಿನ್ನಿನ ನೋಡ್ಬಿಟ್ಟ ನೀನು? ಅಯ್ಯೋ 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 ಬೇಡ ನಾನಲ್ಲ. ಏನು ಇದು? ತಾಕದಿನ ದಿನ ನಾನೇ ಜೀನಿ. ನಾನು ಸುಮ್ಮನೆ ಕೂರೋನಲ್ಲ. ನಾನು ದಿನಾಗ್ಲೂ ಕೆಲಸ ಮಾಡ್ತಾ ಇರಬೇಕು, ದಿನ ಪೂರ್ತಿ ಮಾಡಬೇಕು. ಏನಾದ್ರು ಕೆಲಸ ಕೊಡಿ, ನಾನು ಜೀನಿ. ನಾನು ನಿಜವಾಗ್ಲೂ ಕೆಲಸ ಕೊಟ್ರೆ ನಿನ್ ತಾಯಣ ಮಾಡ್ತೀಯ ತಾನೆ? ಹೇಳಪ್ಪ. ಖಂಡಿತ ಮಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಇವನಿಗೆ ಬುದ್ಧಿ ಕಲಿಸ್ಬೇಕು. ಜೀನಿನೂ ಇಲ್ಲ ಮೋನಿನೂ ಇಲ್ಲ ಅಂತಾನೆ. ತಾಕದಿನ ದಿನ ಒಪ್ಕೊಂಡೆ ಜೀನಿ ಇದೆ, ಯಾರು ಕಾಪಾಡಿ. ಗುರುವೆ ಬೇಗ ನನಗೆ ಕೆಲಸ ಕೊಡಿ, ಬೇಗ ಕೆಲಸ ಕೊಡಿ. ನನಗೆ ಸುಮ್ಮನೆ ನಿಂತ್ಕೊಳಕ್ ಆಗ್ತಿಲ್ಲ. ಮೊದಲು ನನ್ನ ಚಡ್ಡಿ ದೋಸ್ತ ವಾಪಸ್ ಕರ್ಕೊಂಬಾ. ಈಗ್ಲೇ ಕರ್ಕೊಂಬರ್ತೀನಿ. ಕ್ಷಮ್ಸು ಬಾಸ್, ಲ್ಯಾಂಡಿಂಗ್ ಮಿಸ್ ಆಗೋಯ್ತು. ಬೇಗ ನನಗೆ ಕೆಲಸ ಕೊಡಿ. ಈಗ ಬರುತ್ತೆ ಜೀವನದಲ್ಲೇ ನಿಜವಾದ ಮಜಾ. ನನ್ ಜೀನ್ಗಳೇ ಆದಷ್ಟು ಬೇಗ ನನ್ ಮೇಲೆ ಸಮೋಸದ ಸುರಿಮಳೆ ಸುರಿಸೋ ಬೇಗ. ಈಗಲೇ ಬರೆಸ್ತೀನಿ. ವೆರಿ ಗುಡ್. ಸಮೋಸ ಇನ್ನು ಬೇಕು? ಇದು ತುಂಬಾ ಚಿಕ್ಕದಾಗಿದೆ, ಇನ್ನು ದೊಡ್ಡ ಸಮೋಸ ಬೇಕು ನಂಗೆ. ಸರಿ ಗುರು. ಅಯ್ಯೋ ಬೇಡ, ಸಾಕ್ ಮಾಡು. ಗುರುವೆ, ಇದ್ರಲ್ಲಿ ಎಲ್ಲಿವರೆಗೂ ಸಮೋಸ ಬರ್ತಾ ಇರುತ್ತೋ ನೀವು ತಿಂತಾನೆ ಇರ್ಬೇಕು. ಈ ಜೀನಿ ನಮ್ಮ ಜೀವ ತೆಗೆದು ಬಿಡೋಲ್ಲ ಅಂತಾನೆ ಕಣೋ. ಮೊದಲು ಓಡೋ ಇಲ್ಲಿಂದ. ಮೋಟ್ಲು ಪತ್ಲು ದಿನ ಜೀವದ ಗೆಳೆಯರೇ, ಯಾಕೋ ಹಿಂಗ್ ಕೊಡ್ತಾ ಇದ್ದೀರಾ? ಏನಾದ್ರು ಪ್ರಾಬ್ಲಮ್ ಆಯ್ತಾ ಹೇಳ್ರು? ಏನ್ ದೆವ್ವಾಗಿವ ನೋಡಿದ್ರ ನೀವು? ಡಾಕ್ಟರ್ ಮುನ್ಸಣ್ಣ, ನೀನು ದೊಡ್ಡಣ್ಣ ಇದ್ದಂಗೆ ನಮ್ಮನ್ನ ಕಾಪಾಡೋಣ. ಒಂದ್ ಜೀನಿ ನಮ್ ಹಿಂದೆನೆ ಬಿದ್ದದೆ, ಅಲ್ಲೋಡಲ್ಲಿ ಓಡ್ ಬರ್ತಾ ಇದೆ. ಮೆಂಟ್ಲಾಗ್ಬಿಟ್ಟಿದ್ಯೇನ ನೀನು? ಜೀನಿನೂ ಇಲ್ಲ ಏನೂ ಇಲ್ಲ. ನಮ್ ಡಾಕ್ಟ್ರು ನಿಜ ಹೇಳ್ತವ್ರೆ, ಜೀನಿ ಗೀನಿ ಏನೂ ಇಲ್ಲ. ಗುರು, ನನಗೇನಾದ್ರು ಕೆಲಸ ಕೊಡು. ನೀನೇನ್ ಮ್ಯಾಜಿಕ್ ಮ್ಯಾನೇನೋ? ನಾನೇನ್ ಗೂಬೇನಾ ನೀನು ಜೀನಿ ಅಂತ ಒಪ್ಕೊಳಕ್ಕೆ? ನಿನ್ ಮ್ಯಾಜಿಕ್ ಮಾಡಿ ನಮ್ಮನ್ನ ದಡ್ಡನಾಗ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾವು ನಿನ್ನ ಜೀನಿ ಅಂತ ಅನ್ಕೊಳ್ಳೋದಕ್ಕೆ ನಮ್ಗೇನ್ ತಲೆ ಇಲ್ಲ ಅನ್ಕೊಂಡೇನಲ್ಲೇ? ನೀವಿಬ್ರು ಕತ್ತೆಗಳೇ. ಅಯ್ಯೋ ಗುರುವೆ, ಕೆಲಸ ಕೊಡಿ. ಅಯ್ಯಪ್ಪ, ನಾವು ಕತ್ತೆಗಳೆಲ್ಲ ಮನುಷ್ಯರು. ಅಯ್ಯಪ್ಪ ನಿಂತ್ಕಪ್ಪ, ಎಲ್ ಮಾಡತ್ತಾ ಇದ್ದೀರಾ? ಸರಿ ಗುರು. ಕೆಲಸ ಕೊಡಿ, ಕೆಲಸ ಕೊಡಿ, ನನಗೆ ಬೇಗ ಕೆಲಸ ಕೊಡಿ. ಅರೆ ಇವನೇನೋ ನಮ್ಮಿಂದಾನೆ ಬರ್ತಾವನೆ. ಇವನ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ನಾವು ಆಕಾಶದಲ್ಲೇ ಓಡ್ಬೇಕು ಕಣ. ನಿನ್ನ ಇಷ್ಟದಂತೆ ಆಗ್ಲಿ ಗುರುವೆ. ಪತ್ಲು, ಏನೋ ಇಷ್ಟೊಂದು ಮೋಡ್ಗಳೆಲ್ಲ ಇಲ್ಲಿ ಬಂದ್ಬಿಟ್ಟಿವೆ. ಅಯ್ಯೋ ಮೋಟು, ಮೋಡ ಭೂಮಿಗೆ ಬಂದಿಲ್ಲ ಕಣೋ, ನಾವೇ ಮೋಡದ ಮೇಲೆ ಎಗರು ಬಂದ್ಬಿಟ್ಟಿದ್ದೀವಿ. ಅಯ್ಯಯ್ಯೋ, ಹೆದರ್ಕೊಳ್ಬೇಡಿ ಗುರು, ನೀವು ಕೆಳಗೆ ಬೀಳೋದಿಲ್ಲ. ಎಲ್ಲಿಗಪ್ಪ ಕರ್ಕೊಂಡ್ಬಂದ್ಬಿಟ್ಟೆ ನಮ್ಮನ್ನ? ಈ
ಇಲ್ಲಿ ಒಂದ್ ಪ್ರಾಣಿನೂ ಇಲ್ಲ, ಮನುಷ್ಯನೂ ಇಲ್ವಲ್ಲಯ್ಯ. ನೀವು ಹೇಳ್ದಾಗೆ ಆಗ್ಲಿ. ನಾನೇನಯ್ಯ ಹೇಳ್ದೆ ಇಲ್ಲಿ ಕರ್ಕೊಂಬ ಅಂತ ಹೇಳದ್ನ? ಆರ್ಡರ್ ಮಾಡಿಲ್ವಲ್ಲಯ್ಯ ನಾನು. ಒಳ್ಳೆ ಕೆಲಸ ನಿಮ್ಮ ಆಯ್ತಲ್ಲ. ಆಸೆ ನೆರವೇರ್ತಿದ್ರು. ಪುರ್ಪುರೆ ನಗರದ ಎಲ್ಲಾ ಜನರು ಇಲ್ಲೇ ಬಂದ್ರು ನೋಡಿ. ಅಯ್ಯೋ ಅಯ್ಯೋ, ನೆಲ ಎಲ್ಲಿ ಹೋಯ್ತು? ಅಯ್ಯೋ ಓಡಿ! ವಾ, ಆಕಾಶದಲ್ಲಿ ಚಹದ ಅಂಗಡಿ ಮೊದಲೇ ಸಾರಿ ನೋಡ್ತಾ ಇದ್ದೀನಿ ನಾನು. ನೋಡಿ, ಹೋಗ್ಬಿಟ್ಟು ಟೀ ಕುಡಿಯೋಣ. ಓ ಅಣ್ಣ, 2 ಚಹಾ ಕೊಡು, ಜಾಸ್ತಿ ಹಾಲು, ಸ್ವಲ್ಪ ಸಕ್ಕರೆ, ಎಲೈಚಿ ಹಾಕು, ಶುಂಠಿ ಸೇರ್ಸು. ಓಕೆ? ಅಯ್ಯಯ್ಯ, ಇದೇನ್ ನಡಿಲಿಕ್ಕೆ ಹತ್ತದ ಇಲ್ಲಿ? ನಾನು ಹೇಗೆ ಇಲ್ಲಿಗೆ ಬಂದಿನ? ಅಯ್ಯಪ್ಪ, ಅಯ್ಯಯ್ಯೋ. ಅರೆ ಚಾ ಕೊಡಪ್ಪ, ಕಾಸು ಕೊಡ್ತೀವಿ. ಹಲೋ, ಎಲ್ಲೋಗ್ತಿದ್ಯಾ? ಆ, ನಾನು ತರಕಾರಿ ಮಾಡ್ತಿದ್ದೆ, ಅಚಾನಕ್ ಆಗಿ ನೆಲ ಮಾಯ ಆಯ್ತು. ಆ, ನೆಲ ಮಾಯ ಆಗ್ಲಿಲ್ಲ ರೀ, ನಾವೇ ಆಕಾಶದ ಮೇಲೆ ಬಂದ್ಬಿಟ್ಟಿವಿ. ಅಕ್ಕೋ, ಏನು ಮಾಡೋದು ಈಗ? ಯಾರಾದ್ರೂ ಕಾಪಾಡಿ ನಮ್ಮನ್ನ. ಯಾರಾದ್ರಿ ಇಲ್ಲಿ? ದಯವಿಟ್ಟು ಇಲ್ಲಿ ಬಂದ್ರಲ್ಲ, ಕಾಪಾಡಿ. ಕಾಪಾಡಿ! ವಾ, ಏನ್ ಕ್ಲೈಮೇಟ್ ಇವತ್ತು, ಸುಂದರವಾದ ಹವಾಮಾನ. ಅಯ್ಯೋ, ಚಿಂಗಂ ಸರ್, ನಮ್ಮ ಕಾಪಾಡಿ! ವೈಫಿಯಾ ವನ್ ಚಿಂಗಮ್ ಇಸ್ ಹಿಯರ್. ಹೆದರ್ಕೋಬೇಡಿ, ಮೊದಲು ಈ ಕ್ಲೈಮೇಟ್ ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಮೋಡ ನಮ್ಮ ಭೂಮಿ ಮೇಲೆ ಬಂದು ಇಳಿದ್ಬಿಟ್ಟಿದೆ. ಓಕೆ? ವಾ, ಚಿಂಗಮ್ ಸರ, ಮೋಡ್ಗಳು ಭೂಮ್ತಾಯಿ ಮೇಲೆ ಬಂದಿಲ್ಲ ಸರ್. ಸ್ವಲ್ಪ ಕೆಳಗ್ ನೋಡ್ರಲ್ಲ, ಭೂಮ್ತಾಯಿನೇ ಮಾಯ ಆಗ್ಬಿಡಳ. ಅಯ್ಯಯ್ಯೋ, ಚಿಂಗಮ್ ಸರ, ನಾವು ನಾವು ಬಂದ್ಬಿಟ್ರಿ. ಬರ್ತೀವಿ. ಕಾಪಾಡಿ, ಕಾಪಾಡ್ರಿ. ಅಯ್ಯಯ್ಯೋ, ನಾನ್ ಕನಸು ಕಾಣ್ತಿಲ್ಲ, ನಾನ್ ಕನಸು ಕಾಣ್ತಾ ಇಲ್ಲ. ಚಿಂಗಮ್ ಸರ್, ಭೂಮಿ ಮೇಲಿದೆ, ಆಕಾಶ ಕೆಳಗಿದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಇದೆಲ್ಲ ಹೇಗೆ? ನೀವೆಲ್ಲೋ, ನಾವೆಲ್ಲೋ, ಏನ್ ಮಾಡೋದು? ನನಗೂ ಅಷ್ಟೇ ಗೊತ್ತಿಲ್ಲ ಜಾನ್. ನೀನೆಲ್ಲೋ, ನಾನೆಲ್ಲೇ? ಅಯ್ಯಯ್ಯೋ, ಇದು ಕನಸು, ಏನೋ ಒಂದು ಗೊತ್ತಾಗ್ತಿಲ್ಲ. ನಮಗ್ ಜೈಲ್ಗೆ ಹಾಕ್ಬಿಟ್ಟು ಕಂಪ್ನಿ ಹೆಣ್ಸಂಗ್ ಮಾಡ್ಬಿಡಿ ಸರ್. ಅಲ್ಲಾದ್ರೂ ಆರಾಮಾಗಿರ್ಬೋದು. ಇಂಥದ್ದೆಲ್ಲ ಫೇಸ್ ಮಾಡಕ್ ನಮ್ ಕೈಲಿ ಆಗಲ್ಲ ಸರ್. ಅಯ್ಯಯ್ಯೋ, ಅಬ್ಬಾ, ಅಯ್ಯಯ್ಯೋ, ನಾವು ಬರ್ತೀವ್ರಿ. ಮೇಬಿ ಆತು. ಜೀನ್ ಗೆಳೆಯ, ಏನ್ ಮಾಡ್ಬಿಟ್ಟ? ಎಲ್ರನ್ನೂ ವಾಪಸ್ ಕರ್ಕೊಂಡೋಗು ಭೂಮಿ ಮೇಲೆ, ಬೇಗ. ನೀವು ಹೇಳ್ದಾಗೆ ಆಗ್ಲಿ ಗುರು. ಅಯ್ಯಪ್ಪ, ವಾಪಸ್ ಬಂದ್ಬಿಟ್ವಿ. ವಾಪಸ್ ಬಂದ್ಬಿಟ್ವಿ. ಅಯ್ಯಯ್ಯೋ, ನಿಮಗ್ ಸಾಲ್ಯೂಟ್. ಇದು ಕನ್ಸೋ ನನ್ಸು ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನಿಮಗೆ ಸಲ್ಯೂಟ್ ಖಂಡಿತ ಹೊಡಿಬೇಕು. ಲೇಕಿನ್ ಮಾ ತುಜೆ ಸಲಾಮ್. ಚಿಂಗಮ್ ಸರ್, ನಮ್ಮನ್ನು ಕಾಪಾಡಿ. ಚಿಂಗಮ್ ಸರ್, ಕಾಪಾಡಿ, ಕಾಪಾಡಿ. ಅಯ್ಯಯ್ಯೋ, ಇನ್ನೂ ಈ ಜೀವನದಲ್ಲಿ ಏನೇನ್ ನೋಡ್ಬೇಕಾಗಿದೆಯೋ. ಐ ಆಮ್ ಡ್ರೀಮಿಂಗ್. ಅಯ್ಯಯ್ಯೋ, ಡ್ರೀಮಿಂಗ್. ಚಿಂಗಮ್ ಸರ್, ಅಯ್ಯೋ, ಚಿಂಗಮ್ ಸರ್. ನಾವು ಭೂಮಿಗೆ ಬಂದ್ಬಿಟ್ವಿ. ಕೆಲಸ ಕೊಡಿ, ಬೇಗ ಕೆಲಸ ಕೊಡಿ. ಅಯ್ಯೋ, ನಮ್ ಡಾಕ್ಟರ್ ಮುನ್ಸ್ವಾಮಿನು ಮತ್ತೆ ಆ ಬಚ್ಚಲ್ ಮುಕ್ತವನು ಬೇಗ ಕರ್ಕೊಂಬಪ್ಪ ನೀನು. ನೀವು ಹೇಳ್ದಾಗ್ಲೇ ಆಗ್ಲಿ ಗುರು. ಇನ್ನೇನ್ ಲ್ಯಾಂಡ್ ಆಗ್ತಾರ ನೋಡಿ, ಬಂದ್ ಲ್ಯಾಂಡ್ ಆಗ್ತಾರ ನೋಡಿ. ಕ್ರಾಶ್ ಲ್ಯಾಂಡಿಂಗ್. ಈ ಕ್ರಾಶ್ ಲ್ಯಾಂಡಿಂಗ್ ಅಂದ್ರೇನು? ಕ್ಷಮಿಸಿ ಗುರು, ಲ್ಯಾಂಡಿಂಗ್ ಅಲ್ಲಿ ಎಡವಟ್ಟಾಗೋಯ್ತು. ಅಲ್ಲ, ನೀವು ಯಾವ ಕೆಲಸನೂ ಸರಿಯಾಗಿ ಮಾಡೋದೇ ಇಲ್ವಲ್ಲಪ್ಪ ನೀವು. ಅಯ್ಯಯ್ಯಪ್ಪ, ಈ ಜೀನಿ ಬಂದು ನಮ್ ಜೀವನ ತೆಗೆದ್ಬಿಡ್ತಾ ಇತ್ತು. ಅಯ್ಯೋ, ಇದಕ್ಕಪ್ಪ ಹುಲ್ ತಿಂತಾ ಇದ್ದೀರಾ? ಅಯ್ಯೋ, ನಾನೇನೋ ಮಾಡ್ಲಿ, ಇಷ್ಟೊತ್ತು ಹುಲ್ ತಿಂದ ಅಭ್ಯಾಸ ಆಗೋಗಿತ್ತಲ್ಲ, ತಿನ್ಬೇಕು ಅನಿಸ್ತಿದೆ. ಮೋಟೋ, ಏನಾದ್ರು ಪ್ಲಾನ್ ಮಾಡೋ, ಇಲ್ಲಾಂದ್ರೆ ಎಡವಟ್ಟಾಗ್ಬಿಡುತ್ತೆ. ನಾನ್ ಏನ್ ಮಾಡ್ಲಿ, ಖಾಲಿ ಹೊಟ್ಟೆ ನನ್ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರು ಪ್ಲಾನ್ ಮಾಡೋದೇ ಬತ್ಲು. ಐಡಿಯಾ ನೋಡಿ. ನೀನ್ ಹೇಳ್ತಾ ಇರೋದು ಸುಳ್ಳು ಕಣ ಪತ್ಲು. ಜೀನಿ ಇದೆ ಅಂತ ನಾನ್ ನಂಬ್ತೀನಿ, ಆದ್ರೆ ಇಷ್ಟು ದೊಡ್ಡ ಜೀನಿ ಒಂದು ಪುಟಾಣಿ ಲ್ಯಾಂಪ್ರಿಂದ ಹೇಗೆ ಹೊರಗಡೆ ಬರಕ್ ಸಾಧ್ಯ ಆಗತ್ತೆ? ಜೀನಿ, ಬೇಗ ನಿನ್ ಲ್ಯಾಂಪ್ ನ ಇವ್ರಿಗೆ ತೋರ್ಸ, ನಂಬ್ಲಿ.
ಹಾ, ನೀವೇ ಯೋಚಿಸಿ, ಇಷ್ಟು ದೊಡ್ಡ ಜೀನಿ ಇಷ್ಟು ಪುಟಾಣಿ ಲ್ಯಾಂಪ್ ನಲ್ಲಿ ಹೇಗಿರೋದಕ್ಕೆ ಸಾಧ್ಯ ಹೇಳಿ? ಇದ್ರ ಮೂಗು ಸಹ ಈ ಲ್ಯಾಂಪ್ ಅಲ್ಲಿ ತೂರೋದಕ್ಕೆ ಸಾಧ್ಯನೇ ಇಲ್ಲ. ಜೀನಿ, ನೀ ಸುಳ್ಳು ಹೇಳ್ತಾ ಇದೀಯಾ? ಹೌದು, ನೀ ಸುಳ್ಳು ಹೇಳ್ತಾ ಇದೀಯಾ? ನಿಜವಾಗ್ಲೂ ನಾನು ಇದ್ರೊಳಗೇನೆ ಇರೋದು. ಅಯ್ಯೋ, ನಾವಷ್ಟೇ ಅಲ್ಲಪ್ಪ, ಯಾರು ನಂಬೋದೇ ಇಲ್ಲ ಇದನ್ನ. ಒಳಗೋಗಿ ತೋರಿಸು ನೋಡೋಣ, ಆಗ ನಾವು ನಂಬ್ತೀವಿ. ಈಗ ನೋಡಿ, ಈಗ ನಂಬಿಕೆ ಬಂತ. ಬಂತು ಬಂತು. ಆದ್ರೆ ನಿನಗಿದು ಒಳಗಡೆನೆ ಇದು ಬಿಡು. ಹೊರಗಿನ ಜೀವನಕ್ಕೆ ನೀನ್ ಬಂತು ಅಂದ್ರೆ ಖತರ್ನಾಕ್ ಆದ್ಮಿ ನೀನು. ನನ್ನನ್ನು ಹೊರಗಡೆ ಕರ್ಕೊಂಬನ್ನಿ ಬೇಗ. ನೀನ್ ನಮ್ಮನ್ನ ತುಂಬಾ ಗೋಳಿಕೊಂಬಿಟ್ಟೆ ಕಣಯ್ಯ. ನಾವಷ್ಟು ದಡ್ರಲ್ಲ. ಈ ಲ್ಯಾಂಪ್ ನ ಮತ್ತೆ ಉಜ್ಜಿ ನಿನ್ನನ್ನು ಹೊರಗಡೆ ಬರ್ಸೋದೇ ಇಲ್ಲ. ಮೋಟ್ಲು, ಪತ್ಲು, ಡಾಕ್ಟರ್ ಮುನ್ಸ್ವಾಮಿ, ಬಚ್ಚಲ್ ಮುಖದವನೇ, ಓಡಿ. ತಾಕು ದಿನ ದಿನ್ ದಿನ್, ಚಾಕು ದಿನ ದಿನ್ ದಿನ್. ನಾನು ಜೀನಿ, ನಾನು ಜೀನಿ. ನಾನ್ ಸುಮ್ಮನೆ ಕೂರಲ್ಲ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀನಿ. ತಾಕು ದಿನ ದಿನ್ ದಿನ್, ತಾಕು ದಿನ ದಿನ್ ದಿನ್. ನಾನು ಜೀನಿ, ನಾನು ಜೀನಿ. ನಾವ್ಯಾಕೋ ಓಡ್ತಾ ಇದೀವಿ? ನಾವೇನ್ ಕಳ್ತನ ಮಾಡಿರ್ವಲ್ಲಪ್ಪ. ನಂಗೆ ಗೊತ್ತಿಲ್ಲಪ್ಪ, ನೀನು ಓಡ್ದಿಲ್ಲ, ಅದಕ್ಕೆ ನಾನು ಕೂಡ ಓಡ್ತಾ ಇದ್ದೇನೆ. ಅಲ್ಲೋಡು, ಜಾನ್ ಡಾನ್ ಓಡ್ ಬರ್ತಾ ಇದ್ದಾನೆ. ಅಯ್ಯೋ ಮೋಟು, ಈ ಸ್ಪೀಡ್ ನಲ್ಲಿ ನಾವು ಹೋದ್ರೆ ಅವ್ನು ಹಿಡಿಯಕ್ಕಾಗುತ್ತೇನೋ? ಏನಾದ್ರು ಮಾಡು. ಮಾಡ್ತಾ ಇದೀನಿ ಕಣ. ಖಾಲಿ ಹೋಟೆಲ್ ತಲೆ ಓಡಲ್ಲ. ನೀನೇನಾದ್ರು ಐಡಿಯಾ ಮಾಡೋ ಬೇಗ. ಐಡಿಯಾ ನಾವೇನು ಡಾನ್ ಜೊತೆ ರನ್ನಿಂಗ್ ರಸ ಹೋಗ್ತಾ ಇದೀವಿ. ಅವ್ನು ಹಿಡಿಬೇಕು ಕಣೋ, ಸ್ಪೀಡ್ ಕಡಿಮೆ ಮಾಡು. ಏನ ಮಾಡ್ಲಿ, ಹೊಟ್ಟೆಲ್ ಬೇರೆ ಇಟ್ಟಿಲ್ಲ, ಜಾಸ್ತಿ ಜೋರ ಓಡ್ಸಕ್ ಆಗ್ತಾ ಇಲ್ಲ ಕಣ. ಐಡಿಯಾ My name is Chingam, Inspector Chingam. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸರ್, ಇವನೇನ್ ಕತ್ಕೊಂಡ್ ಬಂದಿದ್ದಾನೆ? ಒಬ್ಬ ಮನುಷ್ಯನಿಗೆ ಪುರ್ಪುರಿ ನಗರದಲ್ಲಿ ನೆಲ ಉಳ್ತಿರುವಾಗ ಸಾವಿರಾರು ವರ್ಷಗಳ ಹಿಂದಿನ ಕಾಲದ ಈ ಸೂಪರ್ ಚಿನ್ನ ಶಿಲೆ ಸಿಕ್ಕಿದೆ. ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತೆ. ಇವನು ಈ ಮೂರ್ತಿನ ಕದ್ಕೊಂಡು ಎಸ್ಕೇಪ್ ಆಗ್ತಿದ್ದ. ಏನು, ಈ ಮೂರ್ತಿ ಕೋಟಿ ಬೆಲೆ ಬಾಳುತ್ತಾ? ಎಸ್. ಏನು, ಪುರ್ಪುರಿ ನಗರದಲ್ಲಿ ಈ ತರದ್ದು ಬೇಜಾನ್ ಮೂರ್ತಿಗಳು ಸಿಗುತ್ತಾ? ಎಸ್, ಖಂಡಿತ ಇದ್ದೇ ಇರುತ್ತೆ. ನಾವು ಪ್ರಯತ್ನ ಪಡೋಣ ಕಣೋ, ನಾವು ಮೂರ್ತಿಗಳನ್ನ ಹುಡ್ಕೋಣ. ಈ ಐಡಿಯಾ ತುಂಬಾ ಚೆನ್ನಾದ ಕಡೆ ಬದಲು. ಆಗ ನಾವು ಕೂಡ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ, ಮತ್ತೆ 24 ಗಂಟೆ ಸಮಾಸ ತಿಂತಾ ಇರ್ಬೋದು. ಡಾಕ್ಟ್ರೇ, ಇವರಿಬ್ರು ಅಲ್ಲಿ ನೋಡಿ ಹಳ್ಳ ತೋಡ್ತಾ ಇದಾರೆ. ಹಳ್ಳ ತೋಡ್ತಾ ಇಲ್ಲ ಕಣು, ಏನೋ ವಿಷಯ ಇರ್ಬೇಕು. ಬಾ, ಅದೇನು ಅಂತ ವಿಚಾರಿಸೋಣ. ಮೋಟು ಪತ್ಲು, ನನ್ನ ಪ್ರಾಣಗಳಿದ್ರೆ ಏನ್ ಮಾಡ್ತಾ ಇದ್ದೀರಪ್ಪ ನೀವು? ನಮಗೂ ಹೇಳ್ರು. ಏನಿಲ್ಲ, ನೀವು ಇಲ್ಲಿಂದ ಹೊಟ್ಟೋಗ್ಬಿಡಿ ಬದ್ಲು. ನೋಡಿ, ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ನಾವು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತೀಗ ನಮಗೂ ಹೇಳಿ, ಯಾಕೆ ಹಳ್ಳ ತೋಡ್ತಾ ಇದ್ದೀರಾ ನೀವು? ನಾವು ಹೇಳೋದಿಲ್ಲ. ಬದ್ಲು, ನನಗಿನ್ನೂ ತೋಡೋ ಶಕ್ತಿ ಇಲ್ಲ ಕಣ, ಸೊಂಟ ಬಿದ್ದೋಗ್ಬಿಡ್ತು. ನನಗೂ ಬೇಜಾನ್ ಮೈ ಕೈ ನೋವು ಕಣ. ಒಂದ್ ಕೆಲಸ ಮಾಡೋಣ, ಇವ್ರು ಹೆಲ್ಪ್ ತಗೊಳ್ಳೋಣ, ಸಿಕ್ಕಿದ್ರಲ್ಲೆಲ್ಲ ಹಂಚ್ಕೊಳ್ಳೋಣ, ಗೊತ್ತಾಯ್ತಾ? ಸರಿಯಾಗಿದ್ರೆ ನಾವು ನಿಮ್ಮನ್ನ ನಮ್ಮ ಪಾರ್ಟ್ನರ್ ಮಾಡ್ಕೊತೀವಿ ಕಣ್ರಪ್ಪ. ಕೆಳಗೆ ಏನೇನ್ ಪ್ರಾಚೀನ ಶಿಲೆಗಳು ಸಿಗುತ್ತೋ ಅದು ನಾವು ಮಾರ್ಬಿಟ್ಟು ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋಣ. ಕೋಟಿ ಐಟ್ಲಾಗ ಕೋಟಿನ ನಾವೀಗ್ಲೇ ಹಳ್ಳ ತೋಡಕ್ಕೆ ಶುರು ಮಾಡ್ಕೋತೀವಿ. ಈ ಕೆಲಸ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೀವ್ ಇದನ್ನ ತಗೊಳ್ಳಿ, ಮತ್ತೆ ನೀವ್ ಇದನ್ನ ತಗೊಳ್ಳಿ, ನೀವ್ ಇದನ್ನ ನಡೀರಿ, ಹಳ್ಳ ತೋಡಕ್ ಶುರು ಮಾಡಿ. ನೀನೆಂತ ಭಕ್ತಿಯಪ್ಪ ಇಲ್ಲಿ? ಅಯ್ಯೋ, ನನಗೆ ಕೆಲಸ ಮಾಡ್ಸೋದ್ರಲ್ಲಿ ಅನುಭವ ಇದೆ, ಕೆಲಸ ಮಾಡೋದ್ರಲ್ಲಿ ಇಲ್ಲ. ಇಲ್ಲೋಡು, ಬಾಗ್ಲು ಕೆಳಗಡೆ ಖಂಡಿತ ಏನಾದ್ರೂ ಸಿಕ್ಕೇ ಸಿಗುತ್ತೆ. ಇದು ಮೋಟು ಪತ್ಲು ಧ್ವನಿ. ಎಲ್ಲೋದ್ರು ಅವರಿಬ್ರು?
ಇದೇನು ಬ್ಯಾಟ್ರಿ ಬೇರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಅವ್ರನ್ನ ಯಾವ್ದಾದ್ರು ಪ್ರಾಣಿ ತಿನ್ನಾಕ್ಬಿಡ್ತಾ? ಇಲ್ಲಿ ಯಾವ ಪ್ರಾಣಿನೂ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಡಾಕ್ಟ್ರೆ? ಎಲ್ರೂ ಹೇಳ್ತಾರೆ ಭೂಮಿ ಒಳಗೆ ಅನಕೊಂಡ ಇರುತ್ತಂತೆ. ಕಾಪಾಡಿ ಅಯ್ಯೋಪ್ಪ, ಕಾಪಾಡಿ 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 ಡಾಕ್ಟರ್ ಮುನ್ಸ್ವಾಮಿ, ಕಾಪಾಡು ಕಾಪಾಡು. ನನ್ ಬಿಟ್ಬಿಡು, ಅನಕೊಂಡ ನೋಡು ಮೇಲ್ಗಡೆ ಬರ್ತಾ ಇದೆ. ಅಯ್ಯೋ, ನಾವು ಕೆಸರಲ್ಲಿ ದಬಾಕೊಂಡ್ಬಿಟ್ಟಿದೀವೋ, ಮೊದ್ಲು ನನ್ನ ಬೇಗ ಹೇಳಿ. ಓ ಮೈ ಗಾಡ್, ಕೆಸರ ಇದು. ಆದ್ರೆ ಡಾಕ್ಟ್ರು ಇಲ್ಲಿ ಅನ್ಕೊಂಡ ಇದೆ ಅಂತ ಎದುರಿಸ್ತಾ ಇದ್ದಾನೆ. ಏನ್ ಮಾಡೋದು? ಅಯ್ಯಯ್ಯಪ್ಪ! ಅಯ್ಯಪ್ಪ, ಕಾಪಾಡಿ. ಅಯ್ಯಯ್ಯಪ್ಪ, ಇದು ಜೇಡರ್ ಬಲೆ ಅಲ್ವಾ? ಜೇಡರ್ ಬಲೆನಾ? ಲೇ, ಜೇಡರ್ ಬಲೆ ಇಷ್ಟು ದೊಡ್ಡದಾಗಿ ಎಲ್ಲೋ ಇರುತ್ತೆ. ಈಗ ಏನ್ ಮಾಡಿದಪ್ಪತ್ಲು? ನಾವೇನೋ ಮಾಡಕ್ಕಾಗುತ್ತೆ? ಏನೇ ಮಾಡೋದಿದ್ರು ಆ ಜೇಡರ್ ರಾಣಿ ಮಾಡುತ್ತೆ. ಅಯ್ಯೋ, ನೀವೆಲ್ಲ ಡೋಂಟ್ ವೆರಿ ಮಾಡ್ಕೋಬೇಡಿ. ಸ್ಪೈಡರ್ ಇಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಮೋಟೋ, ನೀನ್ ಹೋಗಿ ಅದ್ರ ಜೊತೆ ಜಗಳ ಮಾಡೋ, ಹೋಗೋ ಬೇಗ. ನಾನ್ ಅದ್ರ ಜೊತೆ ಫೈಟ್ ಮಾಡೋದ? ನನ್ನ ಬದುಕ್ಸಕ್ ನೋಡ್ತಿದ್ಯಾ ಇಲ್ಲ ಸಾಯ್ಸಕ್ ಪ್ಲಾನ್ ಮಾಡಿದ್ಯಾ ಏನಾದ್ರು? ಮೋಟೋ, ನೀನ್ ಹೋಗಿ ಫೈಟ್ ಮಾಡಕ್ಕೆ ಶುರು ಮಾಡಿದಾಗ ಅದು ನಿನ್ನ ತಿನ್ನಕ್ ನೋಡುತ್ತೆ. ಮತ್ ಅದು ತನ್ನ ಊಟನ ಮೆತ್ತಿಗೆ ತಿನ್ನುತ್ತಂತೆ. ಆ ಟೈಮ್ ನೋಡ್ಕೊಂಡು ನಾವು 3 ಜನ ತಪ್ಪಿಸ್ಕೊಂಡು ಓಡಬಿಡ್ತೀವಿ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ. ಮೋಟು, ನೀನು ಅಮರ ಆಗ್ತೀಯ ಕಣೋ. ನಿನ್ನ ಪ್ರತಿಮೆನ ಪುರ್ಪುರಿ ನಗರ ಮಧ್ಯದಲ್ಲಿ ಇಡ್ತೀವಿ. ಮೋಟ್ರು ಯಾಕೆ ಹೋಗ್ಬೇಕು? ನೀವೇ ಹೋಗಕ್ಕಾಗಲ್ವಾ? ಯಾಕಂದ್ರೆ ಶಿಲೆಗಳನ್ನ ಹುಡ್ಕೋ ಪ್ಲಾನ್ ನಿಮ್ದಾಗಿತ್ತಲ್ವಾ? ಅಯ್ಯಪ್ಪ, ಕೋಟಿ ಅಂದ್ ಕೂಡ್ಲೆ ನೀವು ಕೂಡ ಬಾಯ್ ಬಿಟ್ಟಿಲ್ವಾ? ಸರಿಯಾಗಿ ಹೇಳಿದೆ ಮೋಟು. ಅಯ್ಯೋ, ಓ, ಬಚಾವಾದ ನಾವು. ಸತ್ಯ, ಜೇಡರ್ ಬಲಿಂದ ತಪ್ಪಿಸ್ಕೊಬಿಟ್ವಲ್ಲ, ಈಗ ಆರಾಮಾಗಿ ಮೂರ್ತಿ ಹುಡ್ಕೋಣ. ಇದೇನಪ್ಪ ಸೌಂಡು? ಯಾವ ಕಡೆಯಿಂದ ಬರ್ತಿದ್ಯಾ? ನನ್ಗನ್ಸುತ್ತೆ ಸುರಂಗದೊಳಗಿಂದ ಯಾವ್ದೋ ನಮ್ಮ ನಿಂಬಾಲಿಸ್ಕೊಂಡ್ ಬರ್ತಿದೆ ಅಂತ. ಓ ಮೈ ಗಾಡ್, ಎಲ್ಲರೂ ಓಡಿ. ಅನಕೊಂಡ ಇಸ್ ಕಮಿಂಗ್. ಅಪ್ಪ ಅಪ್ಪ, ನನ್ನನ್ನು ಕಾಪಾಡಿ. ಅಯ್ಯಯ್ಯೋ, ಈಗ ಏನ್ ಮಾಡ್ಲಪ್ಪ ನಾನು? ಮುನ್ಸಮ್ಮಣ್ಣ, ಕಾಪಾಡಿ. ಇದು ಅನ್ಕೊಂಡ ಸೌಂಡ್ ಅಲ್ಲ, ಇದು ಇದು ಕೊಲ್ಬಂಡೆಗಳ ಸುರಿಮಳೆ. ಓಡಿ ಓಡಿ. ಅಯ್ಯಯ್ಯೋ, ಇದು ಮುಂದೆ ಇದ್ದದ್ದು ಬರ್ತಾ ಇದೆ, ಹಿಂದೆ ಇದ್ದದ್ದು ಬರ್ತಾ ಇದೆ. ಮೊದಲೇ ನಿಂತ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದು? ವಾಪಸ್ ಓಡಿ. ಏನಾಯ್ತು? ಏನ್ರ ಇದು? ಈ ದೊಡ್ಡ ಬಂಡೆ ನಮ್ಮ ಹಿಂದೆನೆ ಬರ್ತಿದ್ಯಲ್ಲೋ. ಓಡ್ರೋ, ಓಡು ಓಡು ಅಂತ ಯಾಕೋ ಹೇಳ್ತಾ ಇದ್ಯಾ? ಅಷ್ಟೊತ್ತಿಂದ ನಾವು ನಿಂತ್ಕೊಂಡಿದ್ದೀವ, ಓಡ್ತಾನೆ ಇಲ್ವಾ? ಅಯ್ಯ, ಅಲ್ಲಿ ನೋಡ್ರು, ಚಿನ್ನದ ಮೂರ್ತಿ ಇಟ್ಟಿದ್ದಾರೆ. ನಾವು ಕೋಟ್ಯಾಧಿಪತಿಗಳಾಗ್ಬಿಟ್ವಿ. ಅದ್ರ ಹತ್ರ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ. ಏನಾದ್ರು ಒಂದು ಟ್ರಿಕ್ಸ್ ಮಾಡಿರ್ತಾರೆ. ಮೂರ್ತಿ ಎತ್ತದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಮೋಟು ಪತ್ಲು, ನೀವು ಆ ಮೂರ್ತಿ ಹತ್ರ ಹೋಗಿ ಅದನ್ನ ತಗೊಂಬನ್ನಿ. ಅಲ್ಲ, ಇದು ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಬೇಡ, ಬಿಡಲ್ಲ ನಿಮ್ಮನ್ನ. ನಮ್ಮನ್ನ ಗಾಳಿಪಟ ಮಾಡ್ಬಿಟ್ರ? ಯಾಕೋ ಡಾಕ್ಟರ್ನ ಗಾಳಿಪಟ ಬಿಡೋದ್ರಲ್ಲಿ ನಂಗೆ ಫಸ್ಟ್ ಟೈಮ್ ಖುಷಿ ಆಗ್ತಿದೆ. ಸಖತ್ ಖುಷಿ ಆಗ್ತಿದೆ. ಸ್ಟಾರ್ಟ್ ಮಾಡಿ. ಪಟ ಪಟ ಹಾರೋ ಗಾಳಿಪಟ. ಈಗ ನೋಡಿ, ಇವ್ರು ಹೋಗ್ಬಿಟ್ಟು ಅದನ್ನ ತಗೊಂಬರ್ತಾರೆ. ಹೋಗ್ರಪ್ಪ ಮೋಟು ಪತ್ಲು. ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋಯ್ಯೋ, ನಿಮ್ಮಿಬ್ಬರಿಗೆ ಏನಾರು ತಿಕ್ಲು ಹಿಡ್ದಿದ್ಯೇನೋ? ಕೆಳಗಿಳಿಸ್ರ ನಮ್ನ. ಇಲ್ಲ 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 ಇಲ್ಲ. ಬಿಡಿಸ್ಲೋ. ನಿಮ್ಮಿಬ್ಬರಿಗೂ ಕೊಡದ ಇಲ್ಲ. ಈ ಮೂರ್ತಿನ ಮಾರ್ಬಿಟ್ಟು ನಾ ಇಬ್ರೇ ಹಂಚ್ಕೋತೀವಿ, ನಿಮಗ್ ಮಾತ್ರ ಕೊಡಲ್ಲ. ಅಯ್ಯೋ, ಎಲ್ಲ ಉದುರ್ಕೊತಾ ಇದ್ದಲ್ವ? ಓಡ್ರ. ಯಾರಾದ್ರೂ ಕಾಪಾಡಿ. ಅಯ್ಯಯ್ಯಪ್ಪ, ಅಯ್ಯಯ್ಯೋ. ಇದಾಕ್ ನಮ್ ಹಿಂದಿನ ಬರ್ತಾ ಇದೆಯಲ್ಲ ಆಗ್ಲಿಂದ. ಅಯ್ಯೋ, ಬೇಗ ಜಾರ್ಕೊಂಡು ಹೋಗ್ರು. ಪ್ಲೀಸ್ ಯಾರಾದ್ರೂ ಕಾಪಾಡಿ.
ಇದು ಆಗ್ಲಿನ ಹೆಂಗೋ ಬರ್ತಾ ಇದೆ. ನಾವು ಜಾರ್ಕೊಂಡು ಹೋಗ್ತಾ ಇದೀವಿ. ಏಯ್ ಬಂಡೆ ನಮ್ಮನ್ನ ಸಾಯಿಸದೆ ಬಿಡಲ್ಲ ಕಣ್ರು. ಯಪ್ಪ ಬಚಾವದು. ಮೂರ್ತಿ ಎಲ್ಲೋ ಯಾರ ಹತ್ರ ಇದೆ? ಜೀವ ಉಳಿಸ್ಕೊಳ್ಳೋ ಬೈದಲ್ಲಿ ಮೂರ್ತಿಯನ್ನ ಎಲ್ಲಿ ಬಿಟ್ಬಿಟ್ವ ಗೊತ್ತಾಗ್ತಾನೆ ಇಲ್ಲ ಕಣೋ. ನಾವು ಬದುಕಿದ್ವಲ್ಲ ಅದು ಖುಷಿ ಪಡ್ರು. ಮೌಟು ನಾವು ಹೊರ್ಗೋಕೆ ಗೇಟ್ ಬಾಗಲೇ ಇಲ್ವಲ್ಲೋ, ಹೆಂಗ್ ಹೋಗೋದು? ಖಾಲಿ ಹೋಟೆಲ್ ಅಲ್ಲಿ ತಲೆ ಓಡಲ್ಲ ಕಣ. ನಂಗಾಗ್ಲೇ ಸಾಕಾಗೋಗ್ಬಿಟ್ಟಿದೆ. ನೀ ಏನಾದ್ರು ಮಾಡು. ಐಡಿಯಾ ನೋಡೋ, ನಾವು ಭೂಮಿಯಿಂದ ತುಂಬಾ ಕೆಳಗೇನಿಲ್ಲ, ಹತ್ರದಲ್ಲೇ ಇದ್ದೀವಿ. ಮೇಲ್ಗಡೆ ಕೊರೆದ್ಬಿಟ್ಟು ಹೋಗ್ಬಿಡ್ಬೋದು. ಆದ್ರೆ ಹೆಂಗ ಕುಡಿಯೋದು? ನಾನಿರೋದೇನಿಕ್ರು? ಜೈ ಶಂಭುಲಿಂಗ. ಬಾ. ನಾವ್ ಯಾವ್ದೋ ನಿಧಿರ ಜಾಗಕ್ಕೆ ಬಂದ್ಬಿಟ್ವೆ. ಇಲ್ಲಿ ನೋಡು, ಪುರಾತನ ಕಾಲದ ವಸ್ತುಗಳು, ನಮ್ ತರ ಬಟ್ಟೆ, ನಮ್ ತರನೇ ಸಾಮಾನು. ಹೌದು, ನಾವ್ ಯಾರದೋ ಮನೆಗೆ ಬಂದ್ಬಿಟ್ಟಿದೀವಿ. ನೋಡು, ನಮ್ಮನೇಲಿರೋ ತರ ಐಟಮ್ಗಳೆಲ್ಲ ಇಲ್ಲೂ ಇದೆ. ಒಳ್ಳೆ ಮಜಾ ಅಲ್ವಾ? ಅಯ್ಯೋ ಇಲ್ಲ ಕಣೋ, ಇದು ಸ್ವಲ್ಪ ಹಳೆ ತರ ಕಾಣ್ತಾ ಇದೆ. ಇರು ಇದು ಯಾರ್ದು ಅಂತ ಈಗ್ಲೇ ಕಂಡಿಡ್ದು ಬಿಡೋಣ. ಅಲ್ಲಿ ನೋಡು, 1000 ವರ್ಷಗಳ ಹಿಂದಿನ ಫೋಟೋ ಇದೆ. ನೋಡಪ್ಪತ್ತು. ತೇಲಿಕೆ ಇಲ್ಲಿ ನೋಡು, ಇದು ಆ ಬಚ್ಚಲ್ ಮುಖನ್ ತಾತನ ಫೋಟೋ ಅನ್ಸುತ್ತೆ. ಶುಭಾಶಯಗಳು ಕಣ. ನೋಡು, ನಾವು ನಿನ್ನ ಮುತ್ತಾತು ನೋಡಕ್ಬಿಟ್ಟಿದೀವಿ. ಅಯ್ಯೋ, ಇದು ನಮ್ಮ ಮುತ್ತಾತನ ಕಾಲದ ಮನೆ ಅಲ್ಲ ಕಣ್ರೋ, ಅವ್ರ ಫೋಟೋನೂ ಅಲ್ಲ ಇದು. ಇದು ನನ್ನ ಫೋಟೋ ಮತ್ತಿದು ನನ್ನ ಮನೆ. ಹೆಂಗಿದೆ ನೋಡಿ ಅಲ್ವಾ? ನೀವು ಇದನ್ನ ಬಾಂಬ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ರೆ ನಿಮ್ಮನ್ನ ನಾನು ಇವತ್ತು ಸುಮ್ಮನೆ ಬಿಡ್ತೀನ? ಬಿಡಲ್ಲ. ಕಾಪಾಡಿ ಕಾಪಾಡಿ.